ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ನಿವಾಸದಿಂದ ಹೊರಟಂತ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸದ್ಯ ಡಿಕೆ ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ. ಇಬ್ರು ಒಟ್ಟಿಗೆ ಹೊರಗಡೆ ಬಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ನಿವಾಸದಿಂದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಕೂಡ ಒಟ್ಟಿಗೆ ಲೋಕಭವನಕ್ಕೆ ತೆರಳಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅವರನ್ನ ಆಪ್ತರು, ಸಚಿವರು, ಶಾಸಕರು ಬಂದು ಭೇಟಿ ಮಾಡ್ತಿದ್ದಾರೆ, ತಬ್ಕೊಳ್ತಿದ್ದಾರೆ, ಜೊತೆಗೆ ಭಾವುಕರಾಗ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಇಲ್ಲಿ ಟೈಮ್ ತೆಗೆದುಕೊಳ್ತಾ ಇರುವಂತದ್ದು. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದು ಅವರು ಒಟ್ಟೊಟ್ಟಿಗೆ ಜೊತೆಲೇನೆ ಲೋಕಭವನಕ್ಕೆ ತೆರಳಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಇಬ್ರು ಒಟ್ಟಿಗೆ ಲೋಕಭವನಕ್ಕೆ ತೆರಳುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ರೀಚ್ ಆಗ್ತಾರೆ. ಸದ್ಯ ಇನ್ನೂ ಕೂಡ ಅವರು ಮಾತುಕತೆ ನಡೀತಾ ಇರುವಂತದ್ದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇಲ್ಲಿವರೆಗೂ ಕೂಡ ಆಪ್ತರು, ಸಚಿವರು, ಶಾಸಕರು ಅವ್ರ ಜೊತೆಗೆ ಮಾತನಾಡ್ತಾ ಇದ್ರು. ಬೆಂಬಲಿಗರು ಕೂಡ ಕಣ್ಣೀರಿಡ್ತಾ ಇದ್ರು. ಹಾಗಾಗಿ ಅಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾವೇರಿ ನಿವಾಸವನ್ನ ಬಿಟ್ಟು ಲೋಕಭವನಕ್ಕೆ ತೆರಳುತ್ತಾರೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವಿಬ್ರು ಒಟ್ಟಿಗೆ ಹೋಗೋಣ ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿರೋದಂತೆ. ಇಲ್ಲಿವರೆಗೂ ಕೂಡ ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್. ಸಿಎಂ ಡಿಸಿಎಂ ಜೋಡೆತ್ತು ಆಗಿ ಗುರುತಿಸ್ಕೊಂಡಿದ್ರು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಆದ್ರೀಗ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ ನಂತರ ಈಗ ಸರ್ಕಾರದ ಒಂದು ಭಾಗ ಆಗಿ ಅವ್ರಿಗೆ ಉಳ್ಕೊಳ್ಳಲ್ಲ. ಕಾರಣ ಡಿಕೆ ಶಿವಕುಮಾರ್ ಏನೋ ಡಿಸಿಎಂ, ಹಾಗಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ಓಡಾಡ್ತಾ ಇದ್ರು. ಬಟ್ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಅವ್ರ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ. ಯಾಕೆಂದ್ರೆ ರಾಜ್ಯಸಭೆಗೆ ನಾನು ಹೋಗ್ತೀನಿ ಅಂತ ಕಡಾಖಂಡಿತವಾಗಿ ಅವ್ರು ಹೇಳಿಲ್ಲ. ಮುಂದೇನ್ ಮಾಡ್ತಾರೆ ಅದು ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಹೋಗುವ ಮುನ್ನ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನೇಕ ಬೆಂಬಲಿಗರು ಕಾವೇರಿ ನಿವಾಸದತ್ತ ಬಂದಿದ್ರು. ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಮಾಧಾನ ಪಡಿಸಿ, ಈಗ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವ್ರ ಜೊತೆಗೇನೆ ಲೋಕಭವನಕ್ಕೆ ತೆರಳುತ್ತಾರಂತೆ. ಸದ್ಯ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಕೂತು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಮುಂದಿನ ಪ್ರಕ್ರಿಯೆಗಳು ಶುರುವಾಗುತ್ತೆ. ಬೆಳಗ್ಗೆಯಿಂದನೂ ಕೂಡ ಇದಕ್ಕೆ ಕೌಂಟ್ ಡೌನ್ ಇತ್ತು. ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನವನ್ನ ತೆರಳುತ್ತಾರೆ. ಲೋಕಭವನದಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನೋಡಿ, ಅನೇಕರು ರಾಜಕಾರಣದಿಂದ ದೂರ ಹೋಗ್ತಾರೆ ಅಂದ್ರೆ ಅಥವಾ ಪದತ್ಯಾಗ ಮಾಡ್ತಾರೆ ಅಂದ್ರೆ ಅವ್ನು ಹೋದ್ರೆ ಸಾಕಪ್ಪ ಅನ್ಕೊಳ್ತಾರೆ. ಆದ್ರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಜನರ ಅಭಿಪ್ರಾಯ ಕೇಳಿದಾಗ್ಲೂ ಕೂಡ ನೀವು ಇನ್ನೂ 2 ವರ್ಷ ಇರ್ಬಹುದಿತ್ತಲ್ಲ ಅನ್ನುವಂತ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾರೆ. ಕಾರಣ ಅವರ ಆಡಳಿತ ಅಂತದ್ದು. ಶೋಷಿತ ವರ್ಗವನ್ನ, ದಮನಿತ ವರ್ಗವನ್ನ ಮೇಲೆತ್ತುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ರು. ಯಾವುದೇ ಸಮುದಾಯದ ವ್ಯಕ್ತಿ ಆಗ್ಲಿ, ಯಾವುದೇ ಸಮುದಾಯ ಆಗ್ಲಿ, ಆ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಆ ಸಮುದಾಯಕ್ಕೆ ಯೋಜನೆಗಳು ರೀಚ್ ಆಗಬೇಕು ಅಂತ ಕೆಲಸ ಮಾಡ್ತಾ ಇದ್ರು. ಅಂತ ವ್ಯಕ್ತಿ ಈಗ ಸಿಎಂ ಸ್ಥಾನವನ್ನ ತ್ಯಾಗ ಮಾಡ್ತಿದ್ದಾರೆ, ಪದತ್ಯಾಗ ಮಾಡ್ತಿದ್ದಾರೆ ಎಂದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ಸದ್ಯ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂಥದ್ದು. ಪ್ರತ್ಯೇಕವಾಗಿ ಮಾತನಾಡಿದಾರಂತೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತನಾಡಿದ್ರು. ಅವರಿಗೆ ಕಾಲಿಗೆ ನಮಸ್ಕರಿಸಿದ್ರು ಡಿಕೆ ಶಿವಕುಮಾರ್. ತದನಂತರದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ತಬ್ಬಿ ಅವರಿಗೆ ವಿಶ್ವಾಸ ತಿಳಿಸಿ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೂ ಕೂಡ ಇನ್ನು 2 ವರ್ಷ 2028ರವರೆಗೂ ಡಿಕೆ ಶಿವಕುಮಾರ್ ಸಿಎಂ ಅಂತ ಹೇಳಿದ್ರು.
ಕಾವೇರಿ ನಿವಾಸದ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಬಿಗಿ ಭದ್ರತೆ ಎಷ್ಟಿದೆಯೋ ಅಷ್ಟೇ ಬೆಂಬಲಿಗರು ಕೂಡ ಅಲ್ಲಿ ನೆರೆದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮಾತನಾಡಿಸಿದ್ದಾರೆ. ಅವರ ಪರ್ಸನಲ್ ವಿಷಯಕ್ಕೆ ಅವರಿಗೆ ಯಾವ ರೀತಿಯಾಗಿ ಭಾವುಕತೆ ಇದೆಯೋ ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಭಾವುಕರಾಗಿರೋದು. ಇದು ಅವರ ಅಧಿಕಾರದ ವಿಷಯ ಇರ್ಬೋದು, ಆದರೆ ಅಭಿಮಾನಿಗಳಿಗೆ ಅವರ ಆಪ್ತರಿಗೆ ನೋವು ತಂದುಕೊಟ್ಟಿದೆ. ಇದು ಸಿದ್ದರಾಮಯ್ಯನವರ ರಾಜೀನಾಮೆ ಏನಿದೆ ಅದು. ಹಾಗಾಗಿ ನಿನ್ನೆಯಿಂದನೂ ಕೂಡ ಅನೇಕ ಆಪ್ತರು ಅವ್ರನ್ನ ಸಮಾಧಾನ ಪಡಿಸ್ತಾ ಇದ್ರು, ನೀವು ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅಂತ. ಆದರೆ ಸಿದ್ದರಾಮಯ್ಯನವರು ಒಂದೇ ಸಲ ಡಿಸೈಡ್ ಮಾಡಿದ್ದು, ರಾಜೀನಾಮೆ ಕೊಡ್ತೀನಿ ಅಂದರೆ ಕೊಡ್ತೀನಿ ಅಂತ ಹೈಕಮಾಂಡ್ ಬಳಿ ಹೇಳಿದ್ದೇನೆ, ಹಾಗಾಗಿ ಕೊಡ್ತೀನಿ ಅಂತ. ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಸದ್ಯ ಸಿದ್ದರಾಮಯ್ಯನವರು ಲೋಕಭವನದತ್ತ ತೆರಳುತ್ತಾ ಇದ್ದಾರೆ. ಕಾವೇರಿ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಡಿಸಿಎಂ ಇಬ್ರು ಕೂಡ ಲೋಕಭವನಕ್ಕೆ ರೀಚ್ ಆಗಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಒಟ್ಟೊಟ್ಟಿಗೆನೆ ಲೋಕಭವನಕ್ಕೆ ತೆರಳಿರುವಂತಹ ದೃಶ್ಯಗಳು. ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಬಂದ್ರು, ತದನಂತರದಲ್ಲಿ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ರು, ಒಟ್ಟೊಟ್ಟಿಗೆ ಹೋಗಿ ಒಗ್ಗಟ್ಟು ಪ್ರದರ್ಶನ ಮಾಡೋಣ ಅಂತ ಅಂದ್ರು. ಈಗ ಇಬ್ರು ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಕೂಡ ಒಟ್ಟಿಗೆ ಲೋಕಭವನಕ್ಕೆ ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆಗೇನೆ ಸದ್ಯ ನೇರ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಲೋಕಭವನದ ಒಳಗೆ ತೆರಳುತ್ತಾ ಇರುವಂತಹ ದೃಶ್ಯಗಳು ಇವು. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಟ್ಟೊಟ್ಟಿಗೆನೆ ಲೋಕಭವನಕ್ಕೆ ಬಂದಿರುವಂತಹ ಕ್ಷಣಗಳು. ಇಲ್ಲಿವರೆಗೂ ಒಟ್ಟಾಗಿನೇ ಇದ್ವಿ, ಒಗ್ಗಟ್ಟಾಗಿನೇ ಇದ್ವಿ,